ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶಿವ ಮತ್ತು ಪಾರ್ವತಿಯರ ಕಥೆ ಹಿಂದೂ ಧರ್ಮದಲ್ಲಿ ಪ್ರೀತಿಯ, ಭಕ್ತಿಯ ಮತ್ತು ತ್ಯಾಗದ ಸಂಕೇತವಾಗಿದೆ. ಪಾರ್ವತಿ ದೇವಿ ಶಿವನನ್ನು ತನ್ನ ಪತಿಯನ್ನಾಗಿ ಪಡೆಯಲು ಅನೇಕ ಕಠಿಣ ತಪಸ್ಸುಗಳನ್ನು ಮಾಡಿದಳು. ಕೊನೆಯಲ್ಲಿ ಶಿವನು ಪಾರ್ವತಿಯ ಭಕ್ತಿಗೆ ಮೆಚ್ಚಿ ಆಕೆಯೊಂದಿಗೆ ವಿವಾಹವಾದನು. ಈ ವಿವಾಹವು ದೈವಿಕ ಶಕ್ತಿಗಳ ಸಂಯೋಜನೆಯನ್ನು ಸಂಕೇತಿಸುತ್ತದೆ ಮತ್ತು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ. ಶಿವ ಮತ್ತು ಪಾರ್ವತಿಯರ ಪ್ರೇಮ ಕಥೆ. ಪಾರ್ವತಿಯ ಪೂರ್ವ ಜನ್ಮ. ಪಾರ್ವತಿ ದೇವಿಯು ಹಿಂದಿನ ಜನ್ಮದಲ್ಲಿ ಸತಿದೇವಿಯಾಗಿ ಜನಿಸಿದ್ದಳು. ಸತಿಯು ಶಿವನ ಅಗಣಿತ ಭಕ್ತಿ ಮತ್ತು ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕೆಂಬ ಬಯಸಿದ್ದಳು. ಆದರೆ ಸತಿಯ ತಂದೆ ದಕ್ಷನು ಶಿವನನ್ನು ಇಷ್ಟಪಡುತ್ತಿರಲಿಲ್ಲ. ಹೀಗಾಗಿ ಸತಿಯು ದಕ್ಷನ ಮನೆಯಲ್ಲಿ ನಡೆದ ಯಜ್ಞದಲ್ಲಿ ತನ್ನ ತಂದೆಗೆ ಅವಮಾನ ಮಾಡಿದ್ದಕ್ಕಾಗಿ ಶಿವನನ್ನೇ ನೆನೆದು ತನ್ನ ಪ್ರಾಣ ತ್ಯಾಗ ಮಾಡಿದಳು. ಪಾರ್ವತಿ ದೇವು ಅವತಾರ. ಸತಿದೇವಿಯು ಮರುಜನ್ಮದಲ್ಲಿ ಪಾರ್ವತ ರಾಜ ಹಿಮವಂತ ಮತ್ತು ಮೇನಾದೇವಿಯ ಮಗಳಾಗಿ ಪಾರ್ವತಿ ಎಂಬ ಹೆಸರಿನಿಂದ ಜನಿಸುತ್ತಾಳೆ. ಬಾಲ್ಯದಿಂದಲೂ ಶಿವನ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದಳು ಮತ್ತು ಶಿವನನ್ನೇ ಮದುವೆಯಾಗಬೇಕೆಂದು ನಿರ್ಧರಿಸಿದಳು. ಶಿವನ ತಪಸ್ಸು. ಪಾರ್ವತಿಯು ಶಿವನನ್ನು ವರಿಸಬೇಕೆಂಬ ತೀರ್ಮಾನಿಸಿ ಅವನನ್ನು ಒಲಿಸಿಕೊಳ್ಳಲು ಕಠಿಣ ತಪಸ್ಸನ್ನು ಮಾಡಲು ಪ್ರಾರಂಭಿಸಿದಳು. ಶಿವನ ತಪಸ್ಸಿನಲ್ಲಿ ನಿರತನಾಗಿದ್ದರಿಂದ ಪಾರ್ವತಿಯು ತಪಸ್ಸಿಗೆ ಬೇಗನೆ ಒಲಿಯಲಿಲ್ಲ. ಆದರೂ ಪಾರ್ವತಿ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಪಾರ್ವತಿ ದೇವಿ ತಪಸ್ಸಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಅವಳನ್ನು ವರಿಸುವುದಾಗಿ ಒಪ್ಪುತ್ತಾನೆ. ಆಕೆಯ ತಪಸ್ಸಿನ ಪರಿಣಾಮವಾಗಿ ಶಿವ ಮತ್ತು ಪಾರ್ವತಿಯರ ವಿವಾಹವು ದೇವತೆಗಳ ಸಮ್ಮುಖದಲ್ಲಿ ನೆರವೇರಿತು. ಶಿವ ಮತ್ತು ಪಾರ್ವತಿಯರ ವಿವಾಹವು ದೈವಿಕ ಶಕ್ತಿಗಳ ಸಂಯೋಜನೆಯನ್ನು ಸಂಕೇತಿಸುತ್ತದೆ. ಶಿವನು ತನ್ನ ದೇಹದ ಅರ್ಧ ಭಾಗವನ್ನು ಪಾರ್ವತಿಗೆ ನೀಡಿ ಅರ್ಧನಾರೀಶ್ವರನಾದನು. ಇದು ಸ್ತ್ರೀ ಮತ್ತು ಪುರುಷರ ಶಕ್ತಿಗಳ ಐಕ್ಯತೆಯನ್ನು ಸೂಚಿಸುತ್ತದೆ. ಶಿವ ಮತ್ತು ಪಾರ್ವತಿಯರ ಕಥೆ ಪ್ರೀತಿ, ಭಕ್ತಿ ಮತ್ತು ತ್ಯಾಗದ ಮಹತ್ವವನ್ನು ಸಾರುತ್ತದೆ. ಪಾರ್ವತಿಯು ತನ್ನ ಪ್ರೀತಿಯನ್ನು ಪಡೆಯಲು ಮಾಡಿದ ತ್ಯಾಗ ಮತ್ತು ಶಿವನ ಭಕ್ತಿಯು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.